ಮುಖ್ಯವಾಗಿ ಈ ಸರಿನ ಪ್ರಥಮ ಪೋಷಕ ಸರ್ ನಮಗೆ 89 ವಿದ್ಯಾರ್ಥಿಗಳಿದ್ದಾರೆ 10th. 89ಕ್ಕೆ ಮಟ್ಟದ ವಿದ್ಯಾರ್ಥಿಗಳು ಬಿಟ್ಟರೆ ನಮ್ಗೆ 60ಕ್ಕಿಂತ ಹೆಚ್ಚು ಪೋಷಕರು ಬರಬೇಕಾಗಿತ್ತು, 65ಕ್ಕಿಂತ ಹೆಚ್ಚು ಬರಬೇಕಾಗಿತ್ತು. ನಮ್ಮ ಸಂಖ್ಯೆ ಕಡಿಮೆ ಇದೆ. ಯಾರು ಬಂದಿಲ್ಲ ಪೋಷಕರು ಅವ್ರನ್ನ ಮುಂದಿನ ದಿನಗಳಲ್ಲಿ ಬರೋದಕ್ಕೆ ಕ್ರಮ ತಗೊಳ್ತೀವಿ. ಯಾರು ಬಂದಿಲ್ಲ ಅವ್ರಿಗೆ ಫೋನ್ ಮಾಡಿ ಅವ್ರು ಬರೋ ಹಾಗೆ ಪ್ರಯತ್ನ ಮಾಡ್ತೀವಿ. ಮತ್ತು ಎರಡನೇದು, ನೀವು ಯಾರು ನಿಮ್ಮ ಊರಲ್ಲಿ ಇವ್ರು ಬಂದಿಲ್ಲ, ಯಾರು 10th ಮಕ್ಕಳಿರ್ತಾರೆ ಅವ್ರ ಜೊತೆ ನೀವು ಕಮ್ಯುನಿಕೇಷನ್ ಮಾಡಬೇಕು. ಈ ಥರ ಪೇರೆಂಟ್ಸ್ ಮೀಟಿಂಗ್ ಇದೆ, ನಾವು ಹೋಗ್ತಾ ಇದ್ದೀವಿ, ನೀವು ಬನ್ನಿ, ಈ ಥರ ಒಂದು ಹೊಂದಾಣಿಕೆಯ ಬೆಳವಣಿಗೆನೇ ಬೆಳೆಸ್ಕೋಬೇಕು. ಇದೆಲ್ಲ ಒಂದು ನಾವೆಲ್ಲ ಟೀಮ್ ಮಾಡಿದ್ದೀವಿ, ಒಂದೊಂದು ಊರಿಗೆ ಒಂದೊಂದು ಟೀಮ್ ಮಾಡಿದ್ದೀವಿ. ಬರಗೇರಿಯಲ್ಲಿ ಎಲ್ಲ ಹುಡುಗರೆಲ್ಲ ಸೇರಿಕೊಂಡು ಒಂದು ಕಡೆ ಗಂಡು ಮಕ್ಕಳಾಗಿ ಒಂದು ಕಡೆ ಕೂತ್ಕೊಂಡು ಓದ್ಕೊಳ್ಳೋತಕ್ಕಂಥ ವ್ಯವಸ್ಥೆಯನ್ನು ನೆಕ್ಸ್ಟ್ ವೀಕಲ್ಲಿ ಮಾಡ್ತೀವಿ ನಾವು. ಒಂದು ಪ್ಲಾನ್ ಇದೆ. ಕೆಲವರು ಬರ್ತಾ ಇರಲ್ಲ, ಬುದ್ಧಿವಂತ ಇರ್ತಾನೆ, ಸ್ವಲ್ಪ ಕಲಿಕೆ ಇರ್ತಾನೆ. ಅವ್ರು 4 ಜನ ಸೇರಿಕೊಂಡು ಒಂದು ಕಡೆ ಕೂತ್ಕೊಳ್ತಕ್ಕಂಥದ್ದು, ಅಥವಾ 4 ಜನ ಪೇರೆಂಟ್ಸು ಮಾತಾಡ್ತಕ್ಕಂಥದ್ದು. ಸರಿಗೆ ಹೋಗ್ತಿದ್ದಾನ ಇಲ್ವಾ, ಬೇರೆ ಶಾಲೆಗೆ ಹೋಗಿದ್ದಾನ ಇಲ್ವಾ, ಓದ್ತಿದ್ದಾನ ಇಲ್ವಾ ಅನ್ನೋದ್ರ ಬಗ್ಗೆ ಆ ಪೇರೆಂಟ್ಸ್ 5 ಜನ ದೂರಲ್ಲಿದ್ದರೆ 5 ಜನ ಪೇರೆಂಟ್ಸು ಒಂದು ಕಮ್ಯುನಿಕೇಶನ್ ಮಾಡಬೇಕು. ಇದು ಸಹಕಾರ. ಇಲ್ಲದೆ ಹೋದರೆ ನಾವು ಶಾಲೆಯಲ್ಲಿ ಎಷ್ಟೇ ಮಾಡಿದ್ರು ಕೂಡ ಅದು ಪ್ರಯೋಜನ ಆಗಲ್ಲ. ಹಾಗಾಗಿ ಬಹಳಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಬೇಕಾಗಿದೆ. ಮೊದಲನೇದಾಗಿ, ಕಳೆದ ವರ್ಷ ನಮ್ಮಲ್ಲಿ 56 ಜನ ಮಕ್ಕಳಿದ್ರು, ವಿದ್ಯಾರ್ಥಿಗಳಿದ್ರು. 56 ಜನರಲ್ಲಿ 65ರಲ್ಲಿ 56 ಜನ ಪಾಸ್ ಆಗಿದ್ದಾರೆ. ನೆಕ್ಸ್ಟ್ ಸೆಕೆಂಡ್ 2ನೇ ಎಕ್ಸಾಮಲ್ಲಿ 4 ಜನ ಪಾಸ್ ಆಗಿದ್ದಾರೆ, 60 ಜನ ಪಾಸ್ ಆಗಿದ್ದಾರೆ. ಇನ್ನು 5 ಜನ ಫೇಲ್ ಆಗಿದ್ದಾರೆ. 5 ಜನ ಯಾರು ಅಂದರೆ ನಮ್ಮ ನಿರಂಜನ ಒಬ್ಬರು, ಲಲಿಕಾಂತ್ ಇಬ್ರು, CWS. ಇನ್ನು 3 ಜನ ಫೇಲ್ ಆಗಿದ್ದಾರೆ. ಕಾರಣ ಏನು ಅಂದರೆ ಸ್ವಲ್ಪ ಕಲಿಕೆಯಲ್ಲಿ ದುಡಿದಿದ್ರು, ಮತ್ತು ಪೋಷಕರು ಬಹಳ ಒಳ್ಳೆಯವರು. ಸರಿ ಅಲ್ಲ, ನೆಕ್ಸ್ಟ್ ಟೈಮ್ ಅವರು ಕೌಶಿಕ್ ಅಂತ ಬರಗೇನಹಳ್ಳಿ ಅವರು ಅಂಗನವಾಡಿ ಟೀಚರ್, ಅವ್ರ ಮಗ ಅಂದರೆ ಎಷ್ಟು ಪೋಷಕರು ಇಂಟ್ರೆಸ್ಟ್ ತಗೊಂಡ್ರೆ ಮಕ್ಕಳು ಡಲ್ ಆಗಿರ್ತಾರೆ, ಮಕ್ಕಳು ಡಲ್ ಆಗಿದ್ರೆ ಪೋಷಕರು ಇಂಟ್ರೆಸ್ಟ್ ತಗೋತಾರೆ. ಹಾಗಾಗಿ ನೀವು ಇವಾಗಿಂದ ನೀವು ಭಾಳಷ್ಟು ಎಫರ್ಟ್ ಹಾಕಬೇಕಾಗಿದೆ. ಕಳೆದ ವರ್ಷಗಳ ರಿಸಲ್ಟ್ ನೋಡ್ತಾ ಹೋದ್ರೆ ಅಂದರೆ 92%, ಇದು ಕೂಡ 92% ಬಂದಿದೆ. ಫಸ್ಟ್ ಮತ್ತು ಸೆಕೆಂಡ್ 2 ಮಾಡಿದ್ರೆ 92 ಬಂದಿದೆ. ಓನ್ಲಿ 3 ಮೆಂಬರ್ಸ್ ಅಷ್ಟೇ ಫೇಲ್ ಆಗೋರು. ಈ ವರ್ಷ ನಮಗೆ ಟಾಸ್ಕ್ 89 ಜನ ಇದ್ದಾರೆ. 89 ಜನದಲ್ಲಿ ನಮಗೆ ಶಿವನಗರ ತುಂಬ ಪ್ರಾಬ್ಲಮ್ಸ್ ಇದೆ. ಯಾಕೆಂದರೆ 5 ಜನ ಹುಡುಗರು ನಮಗೆ ಅಬ್ಸೆಂಟ್ ಆಗ್ತಿದ್ದಾರೆ. ಅವ್ರ ಬಗ್ಗೆ ನಾವು ಗಮನಿಸಬೇಕಾಗಿದೆ. ಮತ್ತು ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ, ಸಂಜೆ ಹೊತ್ತು ನಂಗೆ ಮೆಸೇಜ್ ಹಾಕಿ ಎಲ್ಲ ಹುಡುಗರು ಹೇಳಿದ್ದೀವಿ ನಾವು. ನಿಮ್ಮ ಪೇರೆಂಟ್ ನೀವು ಹಾಕಬೇಡಿ, ನಿಮ್ಮ ಪೇರೆಂಟ್ಸು ನನ್ನ ಮಗ ಓದ್ತಿದ್ದಾನ ಇಲ್ವಾ ಅನ್ನೋದು ಮೆಸೇಜ್ ಹಾಕಿ ದಯಮಾಡಿ. ನಿಮ್ಮ ಹತ್ರ ಎಲ್ಲ ನಮ್ಮ ಫೋನ್ ನಂಬರನ್ನು ಕೊಡ್ತೀವಿ ನಾವು, ಮತ್ತು ಗ್ರೂಪ್ ಮಾಡಿದ್ದೇವೆ. ಆ ಗ್ರೂಪ್ಗೆ ಒಂದು ಮೆಸೇಜ್ ಹಾಕಿ ಅಷ್ಟೇ. ಏನು 11 ಗಂಟೆವರೆಗೂ 11 ಗಂಟೆ ಅಂತ ಹಾಕಿ, 5 ಗಂಟೆಗೆ ಇದ್ದರೆ 5 ಗಂಟೆ ಅಂತ ಹಾಕಿ ಅಷ್ಟೇ. ಕಾರಣ ಏನಂದ್ರೆ ನೀವು ಎದ್ದಿರ್ತೀರಾ, ಅವ್ರನ್ನ ಜಡಿಸ್ತೀರಾ. ಕೇವಲ ನಾವು ಮಕ್ಕಳನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ, ಅವ್ರು ಓದ್ತಿಲ್ಲ, ಅವ್ರು ಹಾಗೆ ಹೀಗೆ ಅಂತ ನಾವು ಅವ್ರಿಗೆ ಹೇಳೋಕ್ಕಾಗಲ್ಲ. ನೀವು ಕೂಡ ಇದೊಂದು ವರ್ಷ ಭಾಳ ಎಫರ್ಟನ್ನು ಹಾಕಬೇಕಾಗಿದೆ. ಹಾಗಾಗಿ ನೀವು ಮೊದಲನೇದಾಗಿ ನೀವು ಒಂದು ಮೆಸೇಜ್ ಹಾಕೋದನ್ನ ಪ್ರಾಕ್ಟೀಸ್ ಮಾಡಿ ಬಂದಿದ್ದು. ಎರಡನೇದು, ಮಗು ಏನು ಓದ್ತಾ ಇದೆ ಅಂತ ನೋಡ್ಬೇಕು. ನೀವು ಏನು ಮಾಡ್ತೀವಿ, ಓದ್ಕೊಳ್ಳೋದು ಬಿಟ್ಬಿಡ್ತೀರಾ, ಅವ್ರ ಪಾಡ ಅವ್ರೇನೋ ಓದ್ತಿರ್ತಾರೆ, ಏನೋ ಬರೀತಿರ್ತಾರೆ. ಹಾಗಾಗಿಲ್ಲ, ಮುಂದೆ ಕೂರಿಸ್ಕೊಳ್ಳಿ, ಗಟ್ಟಿಯಾಗಿ ಓದಿಸಿ. ಕನ್ನಡ ಓದಿಸಿ, ಇಂಗ್ಲೀಷ್ ಓದಿಸಿ, ಹಿಂದಿ ಓದಿಸಿ, ನೀವು ಅಕಾಡೆಮಿ ಇಲ್ಲ, ಗಟ್ಟಿಯಾಗಿ ಓದಿಸಿ, 10 ನಿಮಿಷ ಗಟ್ಟಿಯಾಗಿ ಓದಿಸಿ. ಆದರೆ ಮತ್ತೆ ಹೋಮ್ವರ್ಕ್ ಕೊಟ್ಟಿರ್ತೀವಿ ಬಳಸಿ. ಮಕ್ಕಳು ಓದಕ್ಕೆ ಓದ್ತಾರೆ, ತಪ್ಪು ಬರೀತಿರ್ತಾರೆ. ಆ ತಪ್ಪನ್ನು ಏನು ರೌಂಡ್ ಮಾಡಿದ್ದೀವಿ, ಓದಿರ್ತೀರ ತುಂಬ, ಅವ್ರು ರೌಂಡ್ ಮಾಡಿಕೊಡಿ. ನೀವು ನಾವು ರೌಂಡ್ ಮಾಡಿಕೊಟ್ಟಿರ್ತೀವಿ. ಮಕ್ಕಳು ಓದಿದ್ದಾರ, ಬರೀತಿದ್ದಾರ, ಓದ್ತಿದ್ದಾರ ಚೆಕ್ ಮಾಡ್ಬೇಕು. ಎರಡನೇದು. ಮೂರನೇದು, ಪ್ರತಿದಿನ ಸಿಗ್ನೇಚರ್ ಮಾಡಿ. ಹೋಮ್ವರ್ಕ್ ಅವ್ರು ಬರ್ತಿದಾರ ಇಲ್ವಾ ಅನ್ನೋದಕ್ಕೆ ನೋಡೋದಕ್ಕೆ ಸಿಗ್ನೇಚರ್ ಮಾಡಿ, ತೊಂದರೆ ಇಲ್ಲ. ನೀವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಕೊಡಪ್ಪ ಕನ್ನಡ ಕೊಡಿ, ಇಂಗ್ಲೀಷ್ ಕೊಡಿ, ಹಿಂದಿ ಕೊಡಿ, ಸೈನ್ಸ್ ಕೊಡಿ, ಮ್ಯಾಥ್ಸ್ ಕೊಡಿ, ಎಲ್ಲ ಹೋಮ್ವರ್ಕ್ ತರಿಸ್ಕೊಡಿ, ಸಿಗ್ನೇಚರ್ ಮಾಡಿ ಜಸ್ಟ್. ಅವಾಗ ಏನಾಗುತ್ತೆ, ನಮಗೂ ನಾವು ಕೂಡ ಅಲರ್ಟ್ ಆಗ್ತೀವಿ. ನಾವು ಕೊಟ್ಟಿರೋ ಹೋಮ್ವರ್ಕ್ ಮನೇಲಿ ಮಾಡಿದಾರ ಇಲ್ವಾ, ಪೇರೆಂಟ್ಸ್ ನೋಡಿದಾರ ಇಲ್ವಾ ಅಂತ ಗೊತ್ತಾಗ್ತದೆ. ಆದ್ದರಿಂದ ಎಲ್ಲ ಫೈಲ್ಗಳಿರ್ಬೋದು, ಹೋಮ್ವರ್ಕ್ಸ್ ಇರ್ಬೋದು, ಯೂನಿಟ್ ಟೆಸ್ಟ್ಗಳಿರ್ಬೋದು, ನೀವು ಸಿಗ್ನೇಚರ್ ಮಾಡಿ. ಸಿಗ್ನೇಚರ್ ಮಾಡಿ ಎಲ್ಲರೂ ಬರುತ್ತಲ್ಲ ಸೈನ್ ಮಾಡೋಕ್ಕೆ. ನೀವೇನು ಅರ್ಥ ಆಗಿದ್ರು ಪರವಾಗಿಲ್ಲ, ನೋಡಿ ಅಂತೇಳಿ ಸಹಿ ಮಾಡಿ. ಯಾಕೆಂದ್ರೆ ಅವರು ಡೇಟ್ ಇಟ್ಕೋತಾರೆ, ಬೇರೆ ಡೇಟ್ ಇರುತ್ತೆ. ಕೆಲವರು 20 ದಿವಸ ಡೇಟನ್ನು ಹೊರಬಿಡ್ತಾರೆ, ಶೀಟಲ್ಲಿ ಬಿಡೋದು ಚೇಂಜ್ ಮಾಡ್ಕೊಳ್ಳೋದು, ವೈಟ್ ಕಾರ್ಡ್ ಹಾಕೋದು ಚೇಂಜ್ ಮಾಡ್ಕೊಳ್ಳೋದು, ಈ ಥರ ಮಾಡ್ತಿದ್ದಾರೆ. ಅದರಿಂದ ನೀವು ಪ್ರತಿದಿನ ನೀವು ಸಿಗ್ನೇಚರ್ ಮಾಡಿ ಡೇಟ್ ಹಾಕಿ. ನಮ್ಮ ಟೀಚರ್ಸ್ ಕೂಡ ಎಲ್ಲರೂ ಕೂಡ ನಾವು ಸಿಗ್ನೇಚರನ್ನು ಮಾಡಿ ಡೇಟ್ ಹಾಕಿ. ಮೂರನೇದು, ಸೋಮವಾರದಿಂದ ನಾವು ಸ್ಪೆಷಲ್ ಕ್ಲಾಸನ್ನು ಅರೇಂಜ್ ಮಾಡಿದ್ದೀವಿ. ಬೆಳಗ್ಗೆ 8:30 ಅಷ್ಟೊತ್ತಿಗೆ ಇರಬೇಕು. 8:40ಕ್ಕೆ ಸ್ಟಾರ್ಟ್ ಆಗುತ್ತೆ, 9:40ವರೆಗೆ ಸ್ಪೆಷಲ್ ಕ್ಲಾಸ್ ಇರುತ್ತೆ. ಮಧ್ಯಾಹ್ನ 1 ಅವರ್ ಗ್ರೂಪ್ ಸ್ಟಡಿ ಮಾಡ್ತೀವಿ. 5 ಗಂಟೆವರೆಗೆ ಗ್ರೂಪ್ ಸ್ಟಡಿ ಇರುತ್ತೆ. ಕಂಪಲ್ಸರಿ ಎಲ್ಲರೂ ಕೂಡ ಅದನ್ನ ಮೈಂಡಲ್ಲಿ ಇಟ್ಕೊಂಡಿರ್ಬೇಕು. 5 ಗಂಟೆವರೆಗೂ ಕ್ಲಾಸ್ ಇರುತ್ತೆ. ಕ್ಲಾಸ್ ಮುಗಿದ ತಕ್ಷಣ ಮಗು ಬಂದಿದೆಯಾ ಇಲ್ವಾ ಅಂತೇಳಿ ನಮಗೂ ಫೋನ್ ಮಾಡಿದ್ದೀವಿ. ಮನೆಯಲ್ಲಿ ಹೊರಗಡೆ ಇದ್ದರೆ ಪೇರೆಂಟ್ಸ್ ಹತ್ರ ನೀವು ಡಿಸ್ಕಷನ್ ಮಾಡಿ 5 ಗಂಟೆವರೆಗೂ ಕ್ಲಾಸ್. ಮತ್ತೆ ನೆಕ್ಸ್ಟ್ ಪಾಯಿಂಟ್ ಏನು ಅಂದರೆ, ವೆಬ್ಕಾಸ್ಟಿಂಗ್ ಬಗ್ಗೆ ಮೇಡಮ್ ಹೇಳಿದ್ರು. ಬಹುಶಃ ನೀವು ನೋಡಿದ್ರೆ ನಿನ್ನೆ ಮೀಟಿಂಗಲ್ಲಿ ಇಷ್ಟು ಅಜೆಂಡಾ ಮಾಡಿದ್ದಾರೆ. ಕಮಿಷನರ್ ಮತ್ತು
ಬೋರ್ಡ್ ಡೈರೆಕ್ಟರು ಮತ್ತೆ ನಮ್ಮ DDP ಅವರು ಮೂರು ಶೀಟ್ ಎಲ್ಲ ಕಳಿಸಿದ್ದಾರೆ ನಮಗೆ ಏನೇನು ಮಾಡ್ಬೇಕು ನೀವು ಅಂತ. ಹಂಗಾಗಿ ನಾವು ನಿಮಗೆ ಏನೇನು ಮಾಡಬೇಕು ಅಂತ ನಾವು ಮುಂದಿನ ದಿನಗಳಲ್ಲಿ ಕೊಡ್ತೀವಿ. ಈ ಥರ 3 ಶೀಟ್ ಅಲ್ಲಿ ಮೊದಲನೇದಾಗಿ ಟಿವಿ ಕೂಡ ನೋಡಬಾರ್ದು. ನೀವು ನೋಡೋ ಕೂತ್ಕೊಂಡಿದ್ರೆ ಪಕ್ಕದಲ್ಲಿ ಅವ್ರ ಪಾಪ ಏನು ಮಾಡ್ತಾರೆ ಮಕ್ಕಳು, ಅವ್ರು ಸೌಂಡಲ್ಲಿ ಕೇಳಿಸ್ಬೇಕಾಗ್ತದೆ. ಆ ರೀತಿ ಫಸ್ಟ್ ಆಫ್ ಆಲ್ ನೀವು ಟಿವಿನ ನೋಡಬೇಡಿ, ಪಕ್ಕದಲ್ಲಿ ಕೂರಿಸ್ಬಿಡಿ. ಕತೆ ಕನ್ನಡದಲ್ಲಿ ಕತೆ ತುಂಬ ಚೆನ್ನಾಗಿದ್ದಾವೆ. ಕತೆ ಅವ್ರಿಗೆ ಮಕ್ಕಳ ಹತ್ರ ಹೇಳಿಸಿ ಕೇಳಿಸ್ಕೊಳ್ಳಿ, ಏನು ಬರ್ದಿದ್ರೆ ಇಲ್ವಾ ಅಂತ ನೋಡ್ಕೊಳ್ಳಿ. ಹಿಸ್ಟ್ರಿನಲ್ಲಿ ತುಂಬ ಚೆನ್ನಾಗಿದೆ ಟಾಪಿಕ್ಸು, ಇಂಗ್ಲೀಷಲ್ಲಿ ಇದೆ, ಹಿಂದಿನಲ್ಲಿ ಇದೆ, ಸೈನ್ಸ್ ಮ್ಯಾಥ್ಸ್ ಅಲ್ಲಿ ಇರ್ತಕ್ಕಂಥ ಕೇಳಿಸ್ಕೊಳ್ಳಿ ಅಟ್ಲೀಸ್ಟ್. ಆ ರೀತಿ ಮೊದಲೇದಾಗಿ ಲೈವ್ ಮಾಡಿ ನೀವು ಟಿವಿನ ಆನ್ ಮಾಡಿಬಿಡಿ. ಇದೊಂದು ವರ್ಷ ಮಾತ್ರ ಟಿವಿ ಕ್ಲೋಸ್ ಮಾಡಿ. ಎರಡನೇದು ಯಾವುದೇ ಹಬ್ಬಗಳಿಗೆ ಅಥವಾ ಜಾತ್ರೆಗಳಿಗೆ ಅಂತ ರಜಾ ಹಾಕ್ಸ್ಬಿಡಿ. ನೆಕ್ಸ್ಟ್ ಪಾಯಿಂಟ್ ಊಟ ಚೆನ್ನಾಗಿ ಕೊಡ್ಬೇಕು. ಆರೋಗ್ಯ ಬಹಳ ಇಂಪಾರ್ಟೆಂಟ್. ಚಂದನೇ ಇದ್ದಾಳೆ, ರಕ್ಷಿತ ಇರೋದು ಇದೆಲ್ಲ ಸರಿ ಊಟ ಮಾಡಲ್ಲ, ತರುಣೂ ಇರ್ಬೋದು, ಸರಿ ಊಟನೇ ಮಾಡಲ್ಲ. ಈ ಕಡೆ ಫಸ್ಟ್ ಇವರೆಲ್ಲ ಒಂದೇ ಕಡೆ ಕೂತ್ಕೊಂಡ್ಬಿಡ್ತಾರೆ. ಬಹುಶಃ LKG UKG ಮಗುವಷ್ಟು ಊಟ ಮಾಡಿದಷ್ಟು ಊಟ ಮಾಡ್ತಾರೆ ಇವರು. ಅದರಿಂದ ಮೊದಲಿಗೆ ನೀವು ಊಟ ಮನೇಲಿ ಚೆನ್ನಾಗಿ ಕೊಡಿ, ಊಟ ಮಾಡಿಸಿ. ಆರೋಗ್ಯನೇ ಇಲ್ಲ ಅಂದ್ರೆ ಹೇಳಿ, ಮೊದಲೇ ಊಟ ಮಾಡಿಸ್ಬೇಕು ಚೆನ್ನಾಗಿ. ನಂತರ ಏನು ಮಾಡಬೇಕು, ನೀವು ನೆಕ್ಸ್ಟ್ ಫೈಲನ್ನು ಇಡ್ತೀವಿ ನಾವು. ಫೈಲ್ ಚಟುವಟಿಕೆಗಳಿಗೆ 20 ಮಾರ್ಕ್ಸ್ ಇರುತ್ತೆ. ಪ್ರತಿ 2 ತಿಂಗಳಿಗೆ ಒಂದೊಂದು 20 ಮಾರ್ಕ್ಸ್ 15 ಮಾರ್ಕ್ಸ್ನ ಕೊಡ್ತೀವಿ. ಒಂದು ಟೆಸ್ಟನ್ನು ಮಾಡ್ತೀವಿ. ಟೆಸ್ಟ್ ಪೇಪರ್ಸ್ ಅನ್ನು ನೋಡಬೇಕು, ಆಕ್ಟಿವಿಟಿ ಬರ್ದಿದ್ದಾರೆ ಇಲ್ವಾ ಅಂತ ಚೆಕ್ ಮಾಡಬೇಕು. ನೆಕ್ಸ್ಟ್ ಏನು ಮಾಡಬೇಕು, ನೀವು ಪೇರೆಂಟ್ಸ್ ಜೊತೆ ನಮ್ಮ ಜೊತೆ ನೀವು ಡಿಸ್ಕಷನ್ ಮಾಡಿ, ಫೋನಲ್ಲೇ ಮಾಡಿ. ನಾವು ಗೂಗಲ್ ಮೀಟ್ ಮಾಡಬೇಕಂದ್ರೆ ನೆಕ್ಸ್ಟ್ ಫ್ಯೂಚರ್ ಇದ್ದೀವಿ. ವಾರಕ್ಕೊಂದ್ಸರಿ ಗೂಗಲ್ ಸರ್ವೆ ಮಾಡೋದು. ಈಗೆಲ್ಲ ಎಲ್ಲರೂ ಬರೋಕ್ಕಾಗಲ್ಲ. ತಿಂಗಳಿಗೆ ಒಂದ್ಸರಿ ಅಥವಾ 2 ತಿಂಗಳಿಗೆ ಒಂದ್ಸರಿ ಈ ಭೌತಿಕ ಸಭೆ ಇರ್ತೀವಿ. ಉಳಿದಂತೆ ವಾರಕ್ಕೊಂದ್ಸರಿ ಗೂಗಲ್ ಸರ್ವೆ ಕರಿತೀವಿ. ಗೂಗಲ್ ಮೀಟ್ ಅಂದ್ರೆ ಫೋನಲ್ಲೇ ಮಾತಾಡ್ಬೇಕಾಗೋದು. ನಿಮ್ಮ ಮಕ್ಕಳ ಜೊತೆ ಅಲ್ಲ, ನಿಮ್ಮ ಜೊತೆ. ನಿಮ್ಮ ಮಗು ಓದ್ತಿದ್ದಾನ ಇಲ್ವಾ, ಎಷ್ಟು ಓದ್ತಿದ್ದಾನೆ, ನೀವು ಮನೇಲೆ ಕೂತ್ಕೊಂಡು ಮಾತಾಡ್ಬೋದು ಆರಾಮಾಗಿ. ಗೂಗಲ್ ಮೀಟ್ ಗೊತ್ತಲ್ಲ ನಿಮಗೆ, ಎಷ್ಟು ಜನಕ್ಕೆ ಗೊತ್ತಿಲ್ಲ ಅಂದ್ರೆ ನಾವು ಲಿಂಕ್ ಕಳಿಸ್ತೀವಿ. 2 ದಿವಸ ಮುಂಚೆ ಹೇಳ್ತೀವಿ ನಿಮಗೆ. ಅವತ್ತು ಬೆಳಗ್ಗೆ ಲಿಂಕ್ ಕಳಿಸ್ತೀವಿ. ಆ ಲಿಂಕನ್ನು ಓಪನ್ ಮಾಡಿದ್ರೆ ಗೂಗಲ್ ಮೀಟಿಂಗ್ ಓಪನ್ ಆಗುತ್ತೆ. ಅಲ್ಲಿ ಡಿಸ್ಕಷನ್ ಮಾಡ್ಬೋದು, ಮಾತಾಡ್ಬೋದು. ಅದು ಕೂಡ ನಾವು ಗೂಗಲ್ ಸರ್ವೆನ ಮಾಡ್ತೀವಿ. ನೆಕ್ಸ್ಟ್ ಮೂರನೇದಾಗಿ ನಿಮ್ಮ ಕೆಲವು ಪೋಷಕರು ನಮ್ಮ ಜೊತೆ ಸೇರ್ಕೋಬೇಕು, ನಾವು ನಿಮ್ಮ ಜೊತೆ ಸೇರ್ಕೋಬೇಕು. ಏನು ಮಾಡೋದು ಪ್ಲಾನು, ಭಾಳಷ್ಟು ಜನ ನಿರ್ವಾಚನೆಯಾಗಿದ್ದಾರೆ. ಭಾಳಷ್ಟು ಜನ ಅಂದರೆ ಭಾಳ ಜನ. ಅವ್ರಿಗೆ ನಾವು ಕೂಡ ಹೇಳಿದ್ದೀವಿ, 7 ದಿವಸ ಬರಲಿಲ್ಲ ಅಂದರೆ ಆಬ್ಸೆಂಟ್ ಆಗುತ್ತೆ. 70% ಬರಲಿಲ್ಲ ಅಂದರೆ ಅಡ್ಮಿಷನ್ಗೆ ವಾಪಸ್ ಆಗ್ತೀವಿ. ಇದೆಲ್ಲ ನಿಮ್ಗೆ ಅರಿವಿರಬೇಕು. ನಮ್ಮ ಮಗು 70% ಬಂದಿಲ್ಲ ಅಂದರೆ ಯಾವ ಸರ್ಕಾರ ಏನು ಮಾಡೋದಿಲ್ಲ. ಕಮಿಷನ್ ಹತ್ರ ಹೋಗೋದು ಅಷ್ಟೇ, ಬೋರ್ಡ್ ಹತ್ರ ಹೋಗೋದು ಅಷ್ಟೇ. 70% 75% ಬರಲೇಬೇಕು ಹಾಜರಾತಿ. ಇದೇ ಹೋದರೆ ಅಡ್ಮಿಷನ್ಗೆ ಕೊಡೋಕ್ಕಾಗಲ್ಲ. ಮತ್ತೆ ಕಳೆದ ವರ್ಷ ನಮ್ಮಲ್ಲಿ 92% ತಗೊಂಡಿದ್ದಾರೆ ಚೈತನ್ಯ ಅಂತೇಳಿ. ಅವು ಸುಮಾರು ಹುಡುಗರು 6 ಜನ ಹುಡುಗರು ಹೈಯೆಸ್ಟ್ ಪಾಸ್ ತಗೊಂಡಿದ್ದಾರೆ. ನಿಮ್ಮ ಮಕ್ಕಳು ಕೂಡ ಆ ಥರ ಆಗಬೇಕಾಗಿದೆ. ಚೈತನ್ಯ ಮತ್ತೆ ಮನುಶ್ರೀ, ನೇತ್ರ, ಭೂಮಿಕಾ, ಪ್ರಜ್ವಲ್, ಸಂತೋಷ, ಶೋಭಾ, ಯಶಸ್ವಿನಿ ಮತ್ತೆ ಕೌಸರು ಟಾಪ್ 10ers ಅಂತ. ಟಾಪ್ 10. ಹಂಗಾಗಿ ನಿಮ್ಮವರು ಕೂಡ ಈ ಟಾಪ್ 10 ಅಲ್ಲಿ ಒಬ್ಬರು ಬರೋ ಥರ ಪ್ಲಾನ್ ಮಾಡಬೇಕು. ನೀವು ಜಸ್ಟ್ ಪಾಸ್ ಆಗೋದಕ್ಕೆ ತರ ಇಸ್ಕೊಬೇಡಿ. ಜಸ್ಟ್ ಪಾಸ್ ಆಗೋದು ಒಂದೇ, ಫೇಲ್ ಆಗೋದು ಒಂದೇ. ಮಕ್ಕಳು ಕೂಡ ಹೇಳ್ತಾ ಇರ್ತೀವಿ, ಜಸ್ಟ್ ಪಾಸ್ ಆಗೋದು ಒಂದೇ, ಫೇಲ್ ಆಗೋದು ಒಂದೇ. ಮಿನಿಮಮ್ ನೀವು 90% ಮೇಲೆ ತಗೋಬೇಕು. ಅವಾಗನೇ ಏನಾದ್ರು ಬೆಲೆ ಸಿಗೋದು. ಯಾಕೆ ವೆಬ್ಕಾಸ್ಟಿಂಗ್ ಮಾಡಿದ್ದಾರೆ ಅಂದ್ರೆ ಡಿಗ್ರಿ ಆಗಿರುತ್ತೆ ಅವನಿಗೆ, ಕನ್ನಡ ಓದಕ್ಕೆ ಬರಲ್ಲ. PUC ಫಸ್ಟ್ ಕ್ಲಾಸ್ ತಗೊಂಡಿರ್ತಾನೆ, ಕನ್ನಡ ಓದಕ್ಕೆ ಬರಲ್ಲ. ಇಂಗ್ಲೀಷ್ ರೈಟಿಂಗ್ ಅಂದ್ರೆ ಬರಲ್ಲ. ಆದ್ರೂ ಕೂಡ SSLC ಪಾಸ್ ಆಗಿರ್ತಾನೆ. ಯಾಕೆ ಅಂದ್ರೆ ಕಳೆದ ವರ್ಷಗಳಲ್ಲಿ, ಕಳೆದ ಹಿಂದೆ ತುಂಬಾ ಏನೋ ಆಗೋಗಿದೆ. ಅದೆಲ್ಲ ಕಂಟ್ರೋಲ್ ಮಾಡಬೇಕು ಅಂತ ಉದ್ದೇಶಕ್ಕೋಸ್ಕರನೇ ಬೋರ್ಡ್ ಏನು ಮಾಡಿದೆ, ಈ 3 ಪೇಜ್ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಒಂದು ಮಾರ್ಕ್ ಕೂಡ ಈಗಿಂದ ನೀವು ಕಾಪಿ ಹೊಡಿಸಬೇಡಿ. ಈಗಿಂದನೇ ಸ್ಟ್ರಿಕ್ಟ್ ಆಗಿ ಮಾಡಿ. ನಮಗೆ ಪ್ರತಿ ತಿಂಗಳು, ಪ್ರತಿ ವಾರ ನಮಗೆ ಪ್ರತಿ ಮಗುವಿನ ಅನಾಲಿಸಿಸ್ ಕೊಡಬೇಕಾಗಿದೆ. ಪ್ರತಿ ಮಗುವಿನ ಅನಾಲಿಸಿಸ್ ಈಗ ಚಂದನ ಯೂನಿಟ್ ಟೆಸ್ಟ್ 1ರಲ್ಲಿ ಎಷ್ಟು ಮಾರ್ಕ್ಸ್ ತಗೊಂಡಿದ್ದಾರೆ ಎಲ್ಲ ಸಬ್ಜೆಕ್ಟರು, 2nd ಯೂನಿಟ್ ಅಲ್ಲಿ ಎಷ್ಟು ಮಾರ್ಕ್ಸ್ ತಗೊಂಡಿದ್ದಾರೆ ಅಂತ ಅನಾಲಿಸಿಸ್ ಕೊಡ್ಬೇಕು ನಾವು. ಆ ಅನಾಲಿಸಿಸ್ ಅನ್ನು ನಿಮಗೂ ಕೊಡ್ತೀವಿ ನಾವು. ಆ ರೀತಿ ಯೂನಿಟ್ ಅನಾಲಿಸಿಸ್ ಆಗಬೇಕು. ಮತ್ತೆ ಅದರ ಯೂನಿಟ್ ಎಷ್ಟು ಬೆಟ್ ಮಾಡಿದ್ದಾರೆ, ಏನಿದೆ ಅಂತೇಳಿ ಅದನ್ನ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಪಾಠ ಅರ್ಥ ಆಗಿಲ್ಲ ಅದಕ್ಕೆ 2 ಗುಂಪು ಮಾಡಿದ್ವಿ. ಆಗಲೇ 2 ಕ್ಲಾಸ್ ಅನ್ನು ಮಾಡಿದ್ವಿ. A ಮತ್ತೆ B ಅಂತ ಮಾಡಿದ್ವಿ. B ನಲ್ಲಿ ಸ್ವಲ್ಪ ಕಲಿಕೆ ಉಳಿದಿರೋರು, A ನಲ್ಲಿ ಸ್ವಲ್ಪ ಜಾಸ್ತಿ ಮಾಡಿರೋರು. ನಮ್ಮ ಇಲಾಖೆ ಉದ್ದೇಶ ಇದು ಅಂದ್ರೆ ಎಲ್ಲರೂ ಪಾಸ್ ಆಗಬೇಕು. ಸಂಸ್ಥೆ ಉದ್ದೇಶನೂ ಅಷ್ಟೇ. ನಾವು ಇಷ್ಟೆಲ್ಲ ಯಾಕೆ ಮಾಡಿದ್ವಿ, ಪೂಜಾರಿ ಏನು ಮಾಡಿದ್ದಾರೆ, CC ಕ್ಯಾಮ್ರಾ ಇದೆ, ಯಾವುದೇ ಸಮಸ್ಯೆ ಆಗಬಾರ್ದು ಅಂತೇಳಿ ಕ್ಯಾಮ್ರಾ ಮಾಡಿದ್ದಾರೆ. ಊಟದ ವ್ಯವಸ್ಥೆ ಇರ್ಬೋದು, PT ಇರ್ಬೋದು, ಎಲ್ಲ ಮಾಡಿದ್ದೀವಿ. ಒಳ್ಳೆ ಲೈಬ್ರರಿ ಇದೆ, ಅದನ್ನ ಬಳಸ್ಕೊಳ್ಳೋದು ಕೂಡ ಮಕ್ಕಳಿಗೆ ಹೇಳಿದ್ದೀವಿ. ಹೀಗಾಗಿ ನೀವು ಯಾವುದೇ ಕಾರಣ ಕೂಡ ಮೊಬೈಲ್ ಅನ್ನ ಕೊಡಬೇಡಿ ಮನೆಯಲ್ಲಿ. ಒಂದ್ ವೇಳೆ ಏನಾದ್ರು ವಿಚಾರ ನೋಡ್ಬೇಕಂದ್ರೆ ನೀವು ಅಲ್ಲೇ ಕೆಲವು ಸರಿ ಕೆಲವು ಟಾಪಿಕ್ ಹಾಕಿದ್ವಿ ಅಂತ ಇಟ್ಕೊಳ್ಳಿ. ಏನಾದ್ರು ಹಾಕಿದ್ರೆ ಅದೇನು ಓಪನ್ ಮಾಡಪ್ಪ ಕೇಳಿ ತಿಳ್ಕೊಳ್ಳಿ. ಕನ್ನಡ ಪದ್ಯ ತುಂಬಾ ಚೆನ್ನಾಗಿದೆ, ಇನ್ನೊಂದು ಪದ್ಯ ಇದೆ, ಕೇಳಿಸ್ಕೊಳ್ಳಿ. ಅದು ಈ ತರ ನೀವು ಮಕ್ಕಳ ಜೊತೆ ನೀವು
ಭಾಗವಹಿಸಬೇಕಾಗುತ್ತೆ. ನೆಕ್ಸ್ಟು ಈ ಥರ ಒಂದು ಟೈಮ್ ಟೇಬಲ್ ಅನ್ನ ಕೊಟ್ಟಿದ್ದೀವಿ ಮಕ್ಕಳಿಗೆ ನಾವು ಅಂತ ಹೇಳಿದ್ದೀವಿ. ಏನ್ ಟೈಮ್ ಟೇಬಲ್ ಅಂದ್ರೆ ಬೆಳಗಿನ ಸಂಜೆವರೆಗೆ ಏನೇನು ಮಾಡ್ಬೋದು ಮಕ್ಕಳು ಅಂತ ಬಹುಶಃ ಇನ್ನೊಂದು ಸುಮ್ಮನೆ ಒಂದು ಅಂದಾಜು